ನಮಸ್ಕಾರ. ಸಹಸ್ರನಾಮ ಕ್ಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಮ್ಮ ಸಹಸ್ರನಾಮ ಕ್ಲಾಸ್ ಫ್ಯಾಮಿಲಿಗೆ 21,602 ಮೆಂಬರ್ಸ್ ಆ್ಯಡ್ ಆಗಿದ್ದಾರೆ. ಟೋಟಲ್ ಸಬ್ಸ್ಕ್ರೈಬರ್ಸ್ ಇಷ್ಟು ಜನ 21,602 ಮೆಂಬರ್ಸ್. ರಿಯಲಿ ಫೀಲಿಂಗ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸಬ್ಸ್ಕ್ರೈಬರ್ಸ್. ಥ್ಯಾಂಕ್ ಯು. ನೀವು ನಮ್ಮ ಫ್ಯಾಮಿಲಿಯಾಗಿ ಜಾಯ್ನ್ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಫ್ಯಾಮಿಲಿಗೆ ಮೆಂಬರ್ಸ್ ಆಗಿರೋರನ್ನ ಕೂಡ ಹೇಳ್ತಾ ಇದ್ದೀನಿ ನೋಡಿ, ಯಾರೆಲ್ಲ ಮೆಂಬರ್ಶಿಪ್ ತೊಗೊಂಡಿದ್ದಾರೆ ಅಂತ. ತುಮ್ಮ ಪ್ರಸಾದ್, ಆಕಾಂಕ್ಷಾ ಸಿ, NT ಅನಿಲ್, ನವ್ಯಾ ಮಿಥುನ್, ಭಾಗ್ಯಲಕ್ಷ್ಮಿ, ಅಮ್ಮು, ಇವರು ಇಷ್ಟು ಜನ ಮೆಂಬರ್ಶಿಪ್ ತಗೊಂಡು ನಮ್ಮ ಸಹಸ್ರನಾಮ ಕ್ಲಾಸ್ನ ಮೆಂಬರ್ಸ್ ಆಗಿದ್ದಾರೆ. ಹಾಗೆ ಇನ್ನೊಂದು ಬ್ಯಾಚ್ ಕೂಡ ಇದ್ದಾರೆ, ಹೇಳ್ತೀನಿ ನೋಡಿ. ಹಾಗೆ ಸುನಿಲ್ ಕುಮಾರ್, ಅರ್ನಾ ವರ್ಧಿಕಾ, ಬಾನಿ ರೀತಿ ಸಹಸ್ರನಾಮ ಕ್ಲಾಸ್. ಅಂದರೆ ನಾನು ಚಾನಲ್ ಮೆಂಬರ್ಶಿಪ್ ನಾನು ತೊಗೊಳಕ್ಕೆ ಟ್ರೈ ಮಾಡಿದಾಗ ಆಗ್ತಾ ಇರಲಿಲ್ಲ, ಹಾಗೆ ಟ್ರೈ ಮಾಡಿದೆ, ಆಯಿತು. ಅದು ಸಹಸ್ರನಾಮ ಕ್ಲಾಸ್ ಅಂತಿರೋದು ನಂದೇ. ನೆಕ್ಸ್ಟ್ ಸತೀಶ್, ಸತೀಶ್. ನೆಕ್ಸ್ಟ್ ವಿಜೇತಾ ಶ್ರೀನಿವಾಸ್ ಕಡಲಿ. ಇಷ್ಟು ಜನ ನಮ್ಮ ಫ್ಯಾಮಿಲಿಗೆ ಮೆಂಬರ್ಸ್ ಆಗಿ ಜಾಯ್ನ್ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಟು ಅವರ್ ಚಾನಲ್. ವೆಲ್ಕಮ್ ಟು ಸಹಸ್ರನಾಮ ಕ್ಲಾಸ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿರೋದಕ್ಕೆ. ಇನ್ನೂ ಯಾರೆಲ್ಲ ಸಬ್ಸ್ಕ್ರಿಪ್ಷನ್ ತಗೊಂಡು ಮೆಂಬರ್ಶಿಪ್ ತೊಗೊಂಡಿಲ್ಲ, ಪ್ಲೀಸ್ ತಗೋತಾ ಹೋಗಿ. ಮೆಂಬರ್ಶಿಪ್ ತಗೊಳ್ಳೋದ್ರಿಂದ ಅಡ್ವಾಂಟೇಜಸ್ ಜಾಸ್ತಿ ಇದೆ, ಹಾಗಾಗಿ ಥ್ಯಾಂಕ್ ಯು ಒನ್ಸ್ ಅಗೇನ್. ಓಕೆ, ಹಾಗಿದ್ರೆ ಬನ್ನಿ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಲಾಸ್ಟ್ ಕ್ಲಾಸಲ್ಲಿ 10th ಆ್ಯಂಡ್ 11th ಸ್ಟ್ಯಾಂಜ ಹೇಳ್ಕೊಟ್ಟಿದ್ದೆ. ಇವತ್ತಿನ ಕ್ಲಾಸಲ್ಲಿ 12th ಆ್ಯಂಡ್ 13th ಕಲ್ತ್ಕೊಳ್ಳೋಣ, ಸ್ಟಾರ್ಟ್ ಮಾಡೋಣ. ಇದು ಈಗ ನಾನು ಹೇಳೋದು 12th ಸ್ಟ್ಯಾಂಜ ನೋಡಿ. ನಮೋಸ್ತು ನಾಲೀಕ ನಿಭಾನನಾಯೈ, ನಮೋಸ್ತು ದುಗ್ಧೋದಧಿ ಜನ್ಮಭೂಮ್ಯೈ, ನಮೋಸ್ತು ಸೋಮಾಮೃತ ಸೋದರಾಯೈ, ನಮೋಸ್ತು ನಾರಾಯಣ ವಲ್ಲಭಾಯೈ. ಇದು 12th ಸ್ಟ್ಯಾಂಜ. ನೆಕ್ಸ್ಟ್ 13th ಸ್ಟ್ಯಾಂಜ ನೋಡಿ. ನಮೋಸ್ತು ಹೇಮಾಂಬುಜ ಪೀಠಿಕಾಯೈ, ನಮೋಸ್ತು ಭೂಮಂಡಲ ನಾಯಿಕಾಯೈ, ನಮೋಸ್ತು ದೇವಾದಿದಯ ಪರಾಯೈ, ನಮೋಸ್ತು ಶಾರ್ಘಾಯುಧ ವಲ್ಲಭಾಯೈ. ಇದು 13th ಸ್ಟ್ಯಾಂಜ. ಈಗ 12th ಸ್ಟ್ಯಾಂಜ ಈಸಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ನಮೋಸ್ತು ಮುಂದೆ ಒಂದು ಲೈನ್ ಹಾಕ್ಕೊಳ್ಳೋಣ. ನಾಲೀಕ ಮುಂದೆ ಒಂದು ಲೈನ್ ಹಾಕ್ಕೊಳ್ಳೋಣ. ನಿಭಾನ ವಾಯೈ ಅಂತ ಬಂದಿದೆ ನನ್ನ ಬುಕ್ಕಲ್ಲಿ. ಆ್ಯಕ್ಚುಲಿ ತಪ್ಪಾಗಿ ಬಂದಿದೆ, ಹಾಗಾಗಿ ನಾನು ಸರ್ಕಲ್ ಮಾಡಿದ್ದೀನಿ. ನಿಮ್ಮ ಬುಕ್ಕಲ್ಲಿ ಹೇಗೆ ಬಂದಿದೆ ನೋಡ್ಕೊಳ್ಳಿ. ಆ್ಯಕ್ಚುಲಿ ಇದು ಕರೆಕ್ಟಾಗಿರೋ ಪದ ಬಂದುಬಿಟ್ಟು ನಿಭಾನ ನಾಯೈ. ಓಕೆನಾ? ನಿಭಾನ ನಾಯೈ. ನಿಭಾನ ಮುಂದೆ ಒಂದು ಲೈನ್, ನಾಯೈ ಮುಂದೆ ಒಂದು ಲೈನ್. ನೆಕ್ಸ್ಟ್ ನಮೋಸ್ತು ಮುಂದೆ ಒಂದು ಲೈನ್. ದುಗ್ಧೋ ದಧಿ ನೋಡಿ, ಇಲ್ಲಿ ಗೋಗೆ ಧಾವತ್ ಬಂದಿದೆ, ಅದು ಮಹಾಪ್ರಾಣದಲ್ಲಿದೆ. ನನ್ನ ಬುಕ್ಕಲ್ಲಿರಲಿಲ್ಲ, ನಾನು ಸರಿ ಮಾಡ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಇದು ಕೂಡ ಮಹಾಪ್ರಾಣದಲ್ಲೇ ಇದೆ. ದುಗ್ಧೋ ದಧಿ ಮುಂದೆ ಒಂದು ಲೈನ್. ಜನ್ಮಭೂಮ್ಯೈ ಮುಂದೆ ಆಲ್ರೆಡಿ ಲೈನ್ ಇದೆ. ನೆಕ್ಸ್ಟ್ ಲೈನ್ ನಮೋಸ್ತು ಮುಂದೆ ಒಂದು ಲೈನ್. ಸೋಮಾಮೃತ ಕಷ್ಟ ಆಗುತ್ತೆ ಅಂದರೆ ಸೋಮ ಮುಂದೆ ಒಂದು ಲೈನ್ ಹಾಕ್ಕೊಳ್ಳಿ, ಪರವಾಗಿಲ್ಲ. ನಾವು ಆಲ್ರೆಡಿ ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿರೋರಲ್ವ, ಸೋಮಾಮೃತ ಕಷ್ಟ ಇಲ್ಲ ಅಂತ ಅನ್ನೋರು ಸೋಮಾಮೃತ ಮುಂದೆ ಲೈನ್ ಹಾಕ್ಕೊಳ್ಳಿ. ಸೋದರಾಯೈ ಮುಂದೆ ಲೈನ್ ಹಾಕ್ಕೊಳ್ಳಿ. ನಮೋಸ್ತು ಮುಂದೆ ಒಂದು ಲೈನ್. ನಾರಾಯಣ ಮುಂದೆ ಒಂದು ಲೈನ್. ವಲ್ಲಭಾಯೈ ಮುಂದೆ ಒಂದು ಲೈನ್. ಓಕೆನಾ? ಲೈನ್ ಹಾಕ್ಕೊಂಡ್ವಿ ಅಲ್ವಾ? ಈಗ ನೋಡಿ ನಿಧಾನವಾಗಿ ಪಾರಾಯಣ ಮಾಡೋಣ. ನನ್ನ ಜೊತೆನೇ ಪಾರಾಯಣ ಮಾಡಿ. ನಮೋಸ್ತು ನಾಲೀಕ ನಿಭಾನನಾಯೈ, ನಮೋಸ್ತು ದುಗ್ಧೋದಧಿ ಜನ್ಮಭೂಮ್ಯೈ, ನಮೋಸ್ತು ಸೋಮಾಮೃತ ಸೋದರಾಯೈ, ನಮೋಸ್ತು ನಾರಾಯಣ ವಲ್ಲಭಾಯೈ. ಇದೇ ಥರ ಬರುತ್ತೆ ಶ್ಲೋಕ. ಹೇಳ್ತಾ ಇದ್ದರೆ ನಿಜವಾಗ್ಲೂ ಮನಸ್ಸಿಗೆ ಏನೋ ನಮಗೆ ಗೊತ್ತಿಲ್ಲದ ಒಂದು ಆನಂದ. ನನಗಾದರೆ ಇದೇ ಫೀಲ್ ಆಗುತ್ತೆ. ನಿಮಗೆ ಏನು ಅನ್ನಿಸ್ತಿದೆ ಕಮೆಂಟ್ ಮಾಡಿ, ಮರ್ತೋಗಬೇಡಿ. ನೆಕ್ಸ್ಟ್ ಸ್ಟ್ಯಾಂಜ ನೋಡೋಣ ಬನ್ನಿ.
ಇದು ನೆಕ್ಸ್ಟ್ ಸ್ಟ್ಯಾಂಜಾ. ನಮೋಸ್ತು ಮುಂದೆ 1 ಲೈನ್. ಹೇಮಾಂ ಭುಜ. ಹೇಮಾ ಮುಂದೆ 0 ಬಂದಿದೆ. ಹೇಮಾಂ ಭುಜ ಮುಂದೆ 1 ಲೈನ್. ಪೀಠಿಕಾಯೈ ಮುಂದೆ 1 ಲೈನ್. ಇಲ್ಲಿ ಟಿ ಬಂದ್ಬಿಟ್ಟು ಮಹಾಪ್ರಾಣದಲ್ಲಿದೆ. ಪೀಠಿಕಾಯೈ ಅಂತ ಪ್ರನೌನ್ಸ್ ಮಾಡೋಣ. ನಮೋಸ್ತು ಮುಂದೆ 1 ಲೈನ್. ಭೂಮಂಡಲ ಮುಂದೆ 1 ಲೈನ್. ಭೂ ಬಂದ್ಬಿಟ್ಟು ಮಹಾಪ್ರಾಣದಲ್ಲಿ ಪ್ರನೌನ್ಸ್ ಮಾಡಿ. ನೆಕ್ಸ್ಟ್ ನಾಯಿಕಾಯೈ ಮುಂದೆ ಆಲ್ರೆಡಿ ಲೈನ್ ಇದೆ. ನೆಕ್ಸ್ಟ್ ನಮೋಸ್ತು ಮುಂದೆ 1 ಲೈನ್. ದೇವಾದಿ ಮುಂದೆ 1 ಲೈನ್. ದಯಾ ಪರಾಯೈ. ದಯಾ ಮುಂದೆ 1 ಲೈನ್. ಪರಾಯೈ ಮುಂದೆ 1 ಲೈನ್. ನಮೋಸ್ತು ಮುಂದೆ 1 ಲೈನ್. ನೋಡಿ ಇಲ್ಲಿ ಶಾರ್ಘೌ ಯುಧ. ಶಾರ್ಘೌ ಮುಂದೆ 1 ಲೈನ್. ಯುಧ ಮುಂದೆ 1 ಲೈನ್. ನೆಕ್ಸ್ಟ್ ವಲ್ಲಭಾಯೈ ಮುಂದೆ 1 ಲೈನ್. ಈ ಸ್ಟ್ಯಾಂಜಾ ಲೈನ್ಸ್ ಹಾಕಿದ್ದು ಕಂಪ್ಲೀಟ್ ಆಯ್ತಲ್ವಾ? ಈಗ ಪಾರಾಯಣ ಮಾಡೋಣ. ನನ್ನ ಜೊತೆನೇ ಹೇಳಿ. ನಮೋಸ್ತು ಹೇಮಾಂಬುಜ ಪೀಠಿಕಾಯೈ. ನಮೋಸ್ತು ಭೂಮಂಡಲ ನಾಯಿಕಾಯೈ. ನಮೋಸ್ತು ದೇವಾದಿದಯಾ ಪರಾಯೈ. ನಮೋಸ್ತು ಶಾರ್ಘಾಯುಧ ವಲ್ಲಭಾಯೈ. ಹೀಗೆ ಬರುತ್ತೆ ಇದು ಶ್ಲೋಕ. ಈಗ ಎರಡೂ ಸ್ಟ್ಯಾಂಜಾನು ಜೊತೆಯಲ್ಲೇ ಹೇಳೋಣ ಬನ್ನಿ. ನಮೋಸ್ತು ನಾಲಿಕ ನಿಭಾನನಾಯೈ. ನಮೋಸ್ತು ದುಗ್ಧೋದಧಿ ಜನ್ಮಭೂಮ್ಯೈ. ನಮೋಸ್ತು ಸೋಮಾಮೃತ ಸೋದರಾಯೈ. ನಮೋಸ್ತು ನಾರಾಯಣ ವಲ್ಲಭಾಯೈ. ನಮೋಸ್ತು ಹೇಮಾಂಬುಜ ಪೀಠಿಕಾಯೈ. ನಮೋಸ್ತು ಭೂಮಂಡಲ ನಾಯಿಕಾಯೈ. ನಮೋಸ್ತು ದೇವಾದಿದಯಾ ಪರಾಯೈ. ನಮೋಸ್ತು ಶಾರ್ಘಾಯುಧ ವಲ್ಲಭಾಯೈ. ಇವತ್ತಿಗೆ 2 ಸ್ಟ್ಯಾಂಜಾ ಸಾಕು. ನನ್ನ ನೆಕ್ಸ್ಟ್ ಸ್ಟ್ಯಾಂಜಾ ಜೊತೆ ಬರ್ತೀನಿ. ಯಾಕಂದರೆ ಈ ಬುಕ್ಕಲ್ಲಿ 12th ಇದೆ, 13th ಇದೆ, ಬಟ್ 14th ಸ್ಟ್ಯಾಂಜಾ ಮಿಸ್ ಆಗಿದೆ. ಹಾಗಾಗಿ ನಾನು ಬೇರೆ ಬುಕ್ಕಲ್ಲಿ ಬರ್ಕೊಂಡು ಅದನ್ನು ಆ ಥರ ಹೇಳ್ಕೊಡ್ತೀನಿ. ಯಾಕಂದರೆ ನಾನು ಹೇಳಿದ ಥರ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಯಾವ ಬುಕ್ ತೊಗೊಂಡ್ರೂ ಒಂದೇ ಥರ ಇರುತ್ತೆ. ಸ್ಟ್ಯಾಂಜಸ್ ಪರ್ಫೆಕ್ಟ್ ಆಗಿರುತ್ತೆ. ಬಟ್ ಕನಕಧಾರ ಸ್ತೋತ್ರ ಹಾಗಲ್ಲ, ಜಂಬಲ್ಡ್ ಆಗಿರುತ್ತೆ ಸ್ಟ್ಯಾಂಜಸ್. ಅಂದರೆ 12th 11th ಬಂದಿರುತ್ತೆ. ಕೆಲವೊಂದು ಸಲ 3rd ಸ್ಟ್ಯಾಂಜಾ ಎಲ್ಲೋ ಬಂದುಬಿಟ್ಟಿರುತ್ತೆ. ಆ ಥರ ಕೆಲವೊಂದು ಸ್ಟ್ಯಾಂಜಸ್ ಮಿಸ್ ಆಗಿರುತ್ತೆ. ನೀವು ಬುಕ್ ತೊಗೊಂಡಾಗಲೂ ನಿಮಗೆ ಈ ಥರ ಅನುಭವ ಆಗ್ಬೋದು. ಒಂದು ಸಲ ನೋಡ್ಕೊಳ್ಳಿ. ಬುಕ್ ತೊಗೊಂಡಿದ್ದ ತಕ್ಷಣ 1st ಸ್ಟ್ಯಾಂಜಾ ಟು 21st ಸ್ಟ್ಯಾಂಜಾವರೆಗೂ ನೀಟಾಗಿ ಆರ್ಡರ್ ವೈಸ್ ನಂಬರ್ ಹಾಕ್ಕೊತ ಬನ್ನಿ. ಈಗ ನನಗೆ 11th 12th ಮಾತ್ರ ಪರ್ಫೆಕ್ಟಾಗಿದೆ. 11th ಸ್ಟ್ಯಾಂಜಾ 11th ಆಗೇ ಇದೆ, 12th ಸ್ಟ್ಯಾಂಜಾ 12th ಆಗೇ ಬಂದಿದೆ, 13th ಕೂಡ ಕರೆಕ್ಟಾಗಿ ಬಂದಿದೆ. ಬಟ್ 14th ಸಂಪತ್ಕರಾಣಿ ಸಕಲೇಂದ್ರಿಯ ನಂದನಾನಿ ಬಂದಿದೆ. ಬಟ್ ಇದು 14th ಸ್ಟ್ಯಾಂಜಾ ಅಲ್ಲ, ಇದು 16th ಸ್ಟ್ಯಾಂಜಾ. ಹಾಗಾಗಿ ನಾನು ಬೇರೆ ಬುಕ್ಕಲ್ಲಿ ಬರ್ಕೊಂಬಿಟ್ಟು ನಿಮಗೆ ಕಲಿಸ್ತಾ ಹೋಗ್ತೀನಿ. ಹಾಗಾಗಿ ಇವತ್ತು 12th ಆ್ಯಂಡ್ 13th ಕ್ಲಾಸ್ಗೆ ಮುಗಿಸ್ತಾ ಇದ್ದೀನಿ. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಸ್ಟ್ಯಾಂಜಾ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಕಲಿತಾ ಇರಿ ಕನಕಧಾರ ಸ್ತೋತ್ರ. ಥ್ಯಾಂಕ್ ಯು, ಧನ್ಯವಾದಗಳು.